ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಅಂದರೆ ಅದು 2022ರ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ ಉಗ್ರ ಶಾರಿಕ್ನ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಪ್ರಕಟ ಆಗಲಿಕ್ಕಿದೆ. ಹೀಗಾಗಿ ಎಲ್ಲರ ಚಿತ್ತ ಕೋರ್ಟ್ನತ್ತ ನೆಟ್ಟಿದೆ. ಇನ್ನು ಶಂಕಿತ ಅಲ್ಲ ಆತ, ಇನ್ನು ಉಗ್ರನೇ. ಯಾಕಂದರೆ ಅವನೇ ತಪ್ಪೊಪ್ಪಿಗೆ ಅರ್ಜಿಯನ್ನು ಹಾಕಿದ್ದಾನೆ. ತಾನು ಭಾಗಿಯಾಗಿದ್ದೀನಿ ಬಾಂಬ್ ಬ್ಲಾಸ್ಟ್ನಲ್ಲಿ, ತನ್ನ ತಪ್ಪಾಯಿತು, ತನಗೆ ವಿಷಾದ ಇದೆ ಅನ್ನೋದನ್ನು ಹೇಳಿದ್ದಾನೆ. ಹೀಗಾಗಿ ಶಂಕಿತ ಅನ್ನೋ ಪದವನ್ನು ನಾವು ಬಳಕೆ ಮಾಡ್ತಾ ಇಲ್ಲ, ಉಗ್ರ ಅಂತ. ಇವತ್ತು ಶಿಕ್ಷೆ ಪ್ರಕಟ ಆಗುತ್ತೆ. ಕ್ವಾಂಟಮ್ ಆಫ್ ಸೆಂಟೆನ್ಸ್ ಅಂತ ಅದನ್ನು ನಾವು ಲೀಗಲ್ ಲ್ಯಾಂಗ್ವೇಜಲ್ಲಿ ಕರಿತೀವಿ. ಕ್ವಾಂಟಮ್ ಆಫ್ ಸೆಂಟೆನ್ಸ್ ಅಂದರೆ ಶಿಕ್ಷೆಯ ಪ್ರಮಾಣ ಈತನ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಅಂತ. ಈತನ ವಿರುದ್ಧ UAPA ಕೇಸ್ ದಾಖಲಾಗಿತ್ತು. NIA ಪ್ರಕರಣದ ತನಿಖೆಯನ್ನು ಕಳೆದ 3 ವರ್ಷಗಳ ಹಿಂದಷ್ಟೇ ಕೈಗೆತ್ತಿಕೊಂಡಿತ್ತು. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಾಕ್ಷ್ಯಗಳನ್ನು ಈತನ ವಿರುದ್ಧ ಕಲೆ ಹಾಕಲಾಗಿತ್ತು ಮತ್ತು ಹಲವರ ವಿಚಾರಣೆಯನ್ನು ನಡೆಸಿ ಅವರ ಹೇಳಿಕೆಗಳನ್ನು ಕೂಡ ದಾಖಲಿಸಲಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ಎಷ್ಟೊತ್ತಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ? ಮತ್ತೆ ಇಂಥ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗಬೇಕು ಅನ್ನೋದನ್ನ ಜನ ಬಯಸ್ತಾ ಇದ್ದಾರೆ. ಇವತ್ತೇನು ಸಾಧ್ಯತೆ? ಮಮತಾ, ಇವತ್ತು NIA ವಿಶೇಷ ನ್ಯಾಯಾಲಯದಲ್ಲಿ ಏನು ಉಗ್ರ ಶಾರಿಕ್ ಏನಿದ್ದಾನೆ ಆತನ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಲಿರುವಂಥದ್ದು. 2022 ನವೆಂಬರ್ 19ರಂದು ಮಂಗಳೂರಿನ ಕಂಕನವಾಡಿ ಎಂಬಲ್ಲಿ ಆಟೋದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿರ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಶಂಕೆ ವ್ಯಕ್ತಪಡಿಸಿದರು. ಯಾವಾಗ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಟೈಮರ್ ಏನು ಫಿಕ್ಸ್ ಮಾಡ್ತಾರೆ ಅದನ್ನು 90 ನಿಮಿಷದ ಬದಲಾಗಿ 9 ನಿಮಿಷಕ್ಕೆ ಟೈಮರ್ ಫಿಕ್ಸ್ ಮಾಡಿದ್ರು. ಅದೇ ಕಾರಣಕ್ಕೆ ಆನ್ ದ ವೇ ಹೋಗ್ತಿದ್ದಂಥ ವೇಳೆಯಲ್ಲಿ ಅದು ಕುಕ್ಕರ್ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ಆತ ಜೊತೆಯಲ್ಲಿದ್ದಂಥ ಉಗ್ರ ಶಾರಿಕ್ ಏನಿದ್ದ ಆತ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದ. ಆನಂತರದಲ್ಲಿ ಆತನನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ನಂತರದಲ್ಲಿ NIA ಅಧಿಕಾರಿಗಳು ತನಿಖೆ ನಡೆಸ್ತಾರೆ. ತನಿಖೆ ನಡೆಸಿದಂಥ ವೇಳೆಯಲ್ಲಿ ಇವರು ಕದ್ರಿ ದೇವಸ್ಥಾನದ ಬಳಿ ಬ್ಲಾಸ್ಟ್ ಮಾಡೋದಕ್ಕೆ ಉದ್ದೇಶದಿಂದಲೇ ಕುಕ್ಕರ್ ಬಾಂಬ್ ಏನು ತೆಗೆದುಕೊಂಡು ಹೋಗ್ತಿದ್ದಂಥ ವೇಳೆಯಲ್ಲಿ ಆ ದಾರಿ ಮಧ್ಯದಲ್ಲಿ ಬ್ಲಾಸ್ಟ್ ಆಗಿದೆ ಅನ್ನೋದು ಗೊತ್ತಾಗಿತ್ತು. ಈ ಸಂಬಂಧಪಟ್ಟ ಹಾಗೆ 2024ರಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿತ್ತು. ಸಲ್ಲಿಕೆ ಆದ ನಂತರದಲ್ಲಿ ಆ ಇನ್ವೆಸ್ಟಿಗೇಷನ್ ಆ ಚಾರ್ಜ್ ಶೀಟ್ ಅಂಶಗಳ ಆಧಾರದ ಮೇಲೆ ನೋಡೋದಾದರೆ ಉಗ್ರ ಶಾರಿಕ್ ಏನಿದ್ದ ಈತ ಹಲವಾರು ಈ ರೀತಿಯ ಭಯೋತ್ಪಾದಕ ಘಟನೆಗಳಲ್ಲಿ ಭಾಗಿಯಾಗಿದ್ದ. ಮತ್ತು ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ ಆಗಿರ್ಬೋದು, ಮಂಗಳೂರಿನ ಗೋಡೆ ಬರಹ ಪ್ರಕರಣಗಳಲ್ಲೂ ಕೂಡ ಈತ ಭಾಗಿಯಾಗಿರೋದ್ರ ಬಗ್ಗೆ ಮಾಹಿತಿಗಳು ಮತ್ತು ಅದಕ್ಕೆ ಸೂಕ್ತ ಸಾಕ್ಷಿಗಳು ಕೂಡ ಪತ್ತೆಯಾಗಿದ್ದವು. ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಮುಂದುವರೆಸಿದಂಥ ನಂತರದಲ್ಲಿ NIA ಅಧಿಕಾರಿಗಳಿಗೆ ಕಳೆದ 3 ತಿಂಗಳ ಹಿಂದೆ ಇದೇ ಉಗ್ರ ಶಾರಿಕ್ಕು ತಪ್ಪೊಪ್ಪಿಗೆ ಅರ್ಜಿ ಕೂಡ ಸಲ್ಲಿಸಿರುವಂಥದ್ದು ಕೋರ್ಟ್ಗೆ. ಯಾವುದು ಈ ರೀತಿಯ ಪ್ರಕರಣಗಳಲ್ಲಿ ನಾನು ಭಾಗಿಯಾಗಿದ್ದೀನಿ ಅನ್ನೋ ತಪ್ಪೊಪ್ಪಿಗೆ ಅರ್ಜಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ SPP ಪ್ರಸನ್ನಕುಮಾರ್ ಕೂಡ ಈಗ ಆತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಕೂಡ ಈಗಾಗಲೇ NIA ಕೋರ್ಟ್ ಮುಂದೆ ವಾದ ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಿದೆ ಕೋರ್ಟು. 11 ಗಂಟೆ ನಂತರದಲ್ಲಿ ಅದು ಯಾವ ವೇಳೆಗೆ ಶಿಕ್ಷೆ ಪ್ರಕಟ ಮಾಡಲಿದೆ ಮತ್ತು ಎಷ್ಟು ಶಿಕ್ಷೆ ಪ್ರಮಾಣ ಏನು ಅನ್ನೋದು ಏನು ನ್ಯಾಯಾಧೀಶರ ತೀರ್ಮಾನದ ನಂತರದಲ್ಲೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಇವತ್ತು ಮಧ್ಯಾಹ್ನದ ಹೊತ್ತಿಗೆ ಉಗ್ರ ಶಾರಿಕ್ಗೆ ಕುಕ್ಕರ್ ಬ್ಲಾಸ್ಟ್ ಸಂಬಂಧಪಟ್ಟ ಹಾಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಮಮತಾ.